ಹಾಯ್ ಫ್ರೆಂಡ್ಸ್, ಹಾಗಲಕಾಯಿ ಚಿಪ್ಸ್ನ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಹಾಗಲಕಾಯಿ ನಾನು ಇಲ್ಲಿ 1 kg ಅಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ. ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನಮಗೆ ಎಷ್ಟು ತೆಳು ಬೇಕು ಅಥವಾ ಮಂದ ಬೇಕು, ನಮ್ಗೆ ಹೇಗೆ ಬೇಕೋ ಕಟ್ ಮಾಡ್ಕೋಬೋದು. ಇದ್ರ ಮಧ್ಯದಲ್ಲಿ ಸೀಡ್ಸ್ನ ತೆಗಿಲೂಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಮಕ್ಕಳು ಕೊಡೋದಾಗಿದ್ದರಿಂದ ನಾನು ಸೀಡ್ಸ್ನ ತೆಗಿತಾ ಇದ್ದೀನಿ. ಇಲ್ಲ ರೌಂಡಿಗೆ ಬೇಡ, ನಮಗೆ ಉದ್ದಕ್ಕೆ ಬೇಕು ಅಂತ ಹೇಳಿದ್ರೆ ಉದ್ದನಾದರೂ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಬಿಸಿನೀರಲ್ಲಿ ಒಂದು 5 ನಿಮಿಷ ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಬೇಕು. ಯಾಕಂದರೆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ. ಕಟ್ ಮಾಡ್ಕೊಂಡಾದ್ಮೇಲೆ ನೀರಲ್ಲಿ ನೆನೆಸಾದ್ಮೇಲೆ ಎಲ್ಲ ತೆಗೆದು ಸೋಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1.5 ಸ್ಪೂನ್ ಮೈದಾ, 1.5 ಸ್ಪೂನು ದೊಡ್ಡ ಸ್ಪೂನಲ್ಲಿ ತಗೊಂಡಿದ್ದೀನಿ, 1.5 ಸ್ಪೂನ್ ಅಕ್ಕಿ ಹಿಟ್ಟು, 1 ಟೀ ಸ್ಪೂನಲ್ಲಿ ಒಂದು ಸ್ಪೂನು ಅರಿಶಿನ ಪುಡಿ, ಆಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ. ನಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹಾಗೆ ಮಿಕ್ಸ್ ಮಾಡ್ಬೋದು, ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ಇಲ್ಲಿ ಚಿಕನ್ ಕಬಾಬ್ ಮಸಾಲಾನ 1 ಪ್ಯಾಕೆಟ್ ಪೂರ್ತಿ ಹಾಕ್ತಾಯಿದ್ದೀನಿ, ಯಾಕಂದರೆ ಟೇಸ್ಟ್ ಬರಲಿ ಅಂತ ಹೇಳಿ. ಕಬಾಬ್ ಪೌಡರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಮೊದಲನೇ ಸರಿ ಒಂದು ಸರಿ ಫ್ರೈ ಮಾಡ್ಕೋಬೇಕು. ಒಂದು ಸರಿ ಫ್ರೈ ಆದಮೇಲೆ ಮತ್ತೆ ಇನ್ನೊಂದು ಸರಿ ಫ್ರೈ ಮಾಡ್ಕೋಬೇಕು ಅದನ್ನ. ಯಾಕಂದರೆ ಅಷ್ಟೊಂದು ಗರಿ ಮೊದಲನೇ ಸರಿ ಬರೋದಿಲ್ಲ. ಇದು ಒಂದು ಸತಿ ಫ್ರೈ ಮಾಡಿ ಇಟ್ಟಿರೋದು, ಮತ್ತೆ ಅದನ್ನ ಫ್ರೈ ಮಾಡ್ತಾಯಿದ್ದೀನಿ ನಾನು. ಮತ್ತೆ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನಾವು ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಫ್ರೀ ಟೈಮಲ್ಲಿ ನಾವು ಅವ್ರಿಗೆ ತಿನ್ನಲಿಕ್ಕೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಉದ್ದಾಗಿರೋದ್ರು ಮಕ್ಕಳು ತಿಂತಾರೆ, ರೌಂಡಾಗಿರೋದಾದರೂ ತಿಂತಾರೆ. ನಾವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತರೋದ್ರಿಂದ ಏನೂ ಯೂಸ್ ಇಲ್ಲ. ಅಲ್ಲಿ ಯಾವ ಎಣ್ಣೆಲಿ ಕರ್ದಿರ್ತಾರೋ ಏನೋ ಗೊತ್ತಿಲ್ಲ, ಹೇಗೆ ಮಾಡಿರ್ತಾರೋ ಅಥವಾ ಏನು ಅದಕ್ಕೆ ಆ್ಯಡ್ ಮಾಡಿರ್ತಾರೋ ಮಸಾಲಾನ ಗೊತ್ತಿಲ್ಲ. ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮನೆ ಮಸಾಲಾನೇ ಯೂಸ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಲಕಾಯಿ ಚಿಪ್ಸ್ ಮನೆಯಲ್ಲಿ ಟ್ರೈ ಮಾಡಿ ನೀವು. ಬಾಯ್ ಫ್ರೆಂಡ್ಸ್.